ನಿಮ್ಮ ಮನೆಯವನು. ತಂಗಿ ಒಂದು ರಾಜ್ಯಕ್ಕೆ ಸಿಎಂ, ಆದರೆ ಇತ್ತ ಅಣ್ಣ ತನ್ನವರು ಯಾರು ಅಂತ ಇಲ್ಲದೆ ತಂಗಿಗಾಗಿ ಪರಿತಪಿಸ್ತಾ ಇದ್ದ ಅನಾಥ. ಆ ಅನಾಥ ತನ್ನ ತಂಗಿಯನ್ನು ನೋಡೋಕ್ಕೆ ಪಟ್ಟಪಾಡು ಅಷ್ಟಿಷ್ಟಲ್ಲ. ಬನ್ನಿ ಆ ಅಣ್ಣನ ತೊಳಲಾಟ ಹೇಗಿತ್ತು ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ಮಡ್ರಾಸ್ ಕಡೆ ಹೋಗೋದು ಕಮ್ಮಿ ಆಗೋಯ್ತು ನನಗೆ ನನ್ನ ಕಷ್ಟಕ್ಕೆ. ಸೊ ಅವಾಗ ಕಮ್ಯುನಿಕೇಟ್ ಮಾಡ್ತಾಯಿದ್ದೆ, ಲೆಟರ್ಸ್ ಬರಿತಾ ಇದ್ದೆ, ಫ್ಯಾಕ್ಸ್ ಕಳಿಸ್ತಾ ಇದ್ದೆ, ಯಾವುದಕ್ಕೂ ರೆಸ್ಪಾಂಡ್ ಇಲ್ಲ. ಕೊನೆಗೆ ಬೇಜಾರಾಗೋಯ್ತು ನನಗೆ. ಅವ್ರದ್ದು ಮತ್ತು ಈ ಒಂದು ಕೇಸ್ ಫೈಲ್ ಮಾಡಿದ್ದಾರೆ ಅವರು, ಇದು ಗೌರ್ಮೆಂಟಿಂದ ಏನೋ ಓವರ್ ಇನ್ಕಮ್ ಪ್ರಾಪರ್ಟಿ ಬಿಟ್ಟು ಬ್ಯಾಂಗ್ಳೂರು ನಡೀತಾ ಇದೆ. ಆ ಕೇಸ್ ಸಂಬಂಧಪಟ್ಟ ಕೆಲವರಲ್ಲಿ ಅವರೇನು ಹೇಳಿದರು, ಮೆಡ್ರಾಸ್ನಲ್ಲಿ ಈ ಥರ ನಮ್ಮ ಜ್ಯುವೆಲ್ಸ್ ಎಲ್ಲ 4 ಫಾದರ್ಸ್ಗೆ ಬಂದು ಮಹಾರಾಜರು ಕೊಟ್ಟಿದ್ದು ಇದೆ ಅದರೊಳಗೆ ಅಂತ ಸೇರ್ಕೊಂಡಿದ್ದಾರೆ ಅಂತ ಹೇಳಿದರು. ಸರಿ, ಆವಾಗ ನಾವು ಪೇಪರ್ನಲ್ಲಿ ನೋಡಿದ್ವು ನಾವು. ಹಾಗಾದ್ರೆ ಮಹಾರಾಜರು ಕೊಟ್ಟಿದ್ದೆ ಆ್ಯಕ್ಚುಲಾಗಿ ನಮ್ಮ ಮದರ್ ಮ್ಯಾರೇಜ್ಗೆ. ಸೊ ನಮ್ಮ ಮದರು ಅದನ್ನು ತಗೊಳ್ದೆ ಬಂದಿಂದ ಅದು ಅಲ್ಲಿ ರಿಟೈನ್ ಆಯಿತು. ಆ ಪ್ರಾಪರ್ಟಿಯಲ್ಲಿ ಅವ್ರಿಗೆ ಸೇರ್ಕೊಂತು. ಕೊಟ್ಟಿದ್ದೂ ನಿಜಾನೇ ಮಹಾರಾಜರು, ಆದರೆ ನನಗೂ ಅವ್ರಿಗೊಂದು ಡಿಸ್ಪ್ಯೂಟು ನಮ್ಮಿಬ್ಬರಲ್ಲಿ ಇರಬೇಕವನ. ಕೊಟ್ಟಿದ್ದು ನಿಜ ತಾನೆ, ಅದು ನಿಜ ಅಂತ ಹೇಳಿದ್ರೆ ಅವರಿಗೆ ಫೇವರ್ ಆಗುತ್ತೆ ಕೇಸ್ ಅಂದ್ಬಿಟ್ಟು ನಾನು ಕರೆಸ್ಪಾಂಡೆನ್ಸ್ ಮಾಡಿದೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಕೊಟ್ಟಿರೋದು ನಿಜ, ನಿಮ್ಗೆ ಫೇವರಾಗಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಕರೆಸ್ಪಾಂಡ್ ಮಾಡಿ. ಅದಕ್ಕೂ ರೆಸ್ಪಾಂಡ್ ಆಗಲಿಲ್ಲ ನನಗೆ. ಮತ್ತು ಈ ವಿಷಯನ ತೊಗೊಂಡೋಗಿ ಅವರಿಗೆಲ್ಲ ಕೆಲವರೆಲ್ಲ ಮೀಟ್ ಮಾಡಿಸಿ ನಮಗೆ ಒಂದು ಫೇವರ್ ಮಾಡೋಣ ಅಂತ ಹೇಳಿದ್ರು. ಅದನ್ನು ಎಲ್ಲ ಫೇಲ್ ಆಗೋಯ್ತು, ಯಾವುದೂ ರಿಟೈನ್ ಮಾಡಲಿಲ್ಲ ಅವರು. ಹೀಗೆ ನಡ್ಕೊಂಬಂಥದ್ದು. ಅದೇ ನಮ್ಮ ಮದರು 95ನಲ್ಲಿ ಹೋಗ್ಬಿಟ್ರು, ಅದನ್ನು ಕಮ್ಮಿಗೆ ಮಾಡಿದೆ, ಅದಕ್ಕೂ ರೆಸ್ಪಾಂಡ್ ಇಲ್ಲ. ಸರಿ, ಇದ್ದ ನಮ್ಮ ತೊಂದರೆ ಜಾಸ್ತಿ ಆಗ್ಬಿಟ್ಟು ನಾವು ವಾಸ ಇದ್ದ ಒಂದು ದೊಡ್ಡ ಮಾಡಿ ಮನೆ ಕೂಡ ಮಾರ್ಕೊಳ್ಳೋ ಸ್ಟೇಜಿಗೆ ಬಂದು ಈ ಮನೆಗೆ ಅದು ಇದೊಂದು ಆಬ್ಲಿಗೇಷನ್ ಮನೆ, ಇದಕ್ಕೆ ಸ್ವಲ್ಪ ಹಣ ಖರ್ಚು ಮಾಡಿ ಈ ಮನೆ ಬಂದು ಸೆಟ್ಲ್ ಆದವು. ಸ್ವಲ್ಪನೇ ಪ್ರಾಪರ್ಟಿ ಉಳ್ಕೊಂಡಿತ್ತು. ಸೊ ಇನ್ನು ಅದು ಅಗ್ರಿಕಲ್ಚರ್ ನಮಗೆ ಲಾಸ್ ಆಗುತ್ತೆ ಬೇಡ ಅಂದ್ಬಿಟ್ಟು ಅದನ್ನು ಡಿಸ್ಪೋಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದನ್ನು ಜೀವನ ಮಾಡೋಣ ಅಂತ ಮಾಡಿದೆ. ಅನ್ಫಾರ್ಚುನೇಟ್ಲಿ ಮೈ ವೈಫ್ ಹ್ಯಾಡ್ ಎ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಮು. ಅದನ್ನು ಇಮಿಡಿಯೇಟಾಗಿ ಅವರಿಗೆ ಶುಗರು ಮತ್ತು BP ಇತ್ತು. ಮಗ ಹೋದ್ಮೇಲೆ ಇವೆಲ್ಲ ಬಂದುಬಿಡ್ತು ಅವರಿಗೆ. ಅದನ್ನು ಸಡನ್ನಾಗಿ ಕಾವೇರಿ ಹಾಸ್ಪಿಟ್ಲ್ ಮೈಸೂರು ಅಡ್ಮಿಟ್ ಮಾಡಿ ಅವ್ರನ್ನ ಆಪ್ರೇಷನ್ ಆಯಿತು, ಸರ್ಜರಿ ಆಯಿತು. ಸರ್ಜರಿ ಆದರೆ ಪೋಸ್ಟ್ ಆಪ್ರೇಷನ್ನು ಅವ್ರ ಬಾಡಿಯೆಲ್ಲ ಸೆಪ್ಟಿಕ್ ಒಬ್ಬರು ಶುಗರ್ನಿಂದ ICU ಇತ್ತು. ಶಿ ಡೈಡ್ ಆನ್ 10/12/2009. ಸೊ ಮಗನೂ ಹೋದ, ತಾಯಿನೂ ಹೋದು, ಹೆಂಡತಿನೂ ಹೋದ್ಲು. ಇವಾಗ ನಾವು ಒಬ್ಬನೇ ಜೀವನ ಮಾಡ್ತಾಯಿದ್ವಿ. ಗೌರ್ಮೆಂಟ್ ಪೆನ್ಷನ್ 400 ರೂಪಾಯಿ ಬರ್ತದೆ OAP ಇದರಲ್ಲಿ. ಬೇರೆ ಸ್ವಲ್ಪ ಅಮೌಂಟು ಬಂದಷ್ಟು ಅವರಿಗೆಲ್ಲ ಹೆಲ್ಪ್ ಮಾಡಿದ್ರೆ ಜೀವನ ನಡೆಸ್ತಾ ಇದ್ದೀನಿ. ಈ ಸ್ಥಿತಿ ಇದನ್ನು ನಾನು ಹಾಸ್ಪಿಟ್ಲಿಗೆ ನಮ್ಮ ವೈಫ್ ಇದ್ದಾಗಲೂ ಕಮ್ಯುನಿಕೇಟ್ ಮಾಡಿದ್ದೀನಿ. ಪ್ರತಿಯೊಂದು ಇನ್ಸಿಡೆಂಟು ಕಮ್ಯುನಿಕೇಟ್ ಮಾಡಿದಾಗ ನೋ ರೆಸ್ಪಾಂಡ್. ಇದೇನು ಗೊತ್ತಿಲ್ಲ ನನಗೆ, ಯಾಕೆಂದು ಗೊತ್ತಿಲ್ಲ. ಇಲ್ಲ ಅವ್ರಿಗೆ ರೀಚ್ ಆಗುತ್ತೋ ರೀಚ್ ಆಗಿದೆಯೋ ಗೊತ್ತಿಲ್ಲ ವಿಷಯ. ಕೇಳಿದ್ರಲ್ಲ, ಅಣ್ಣನ ಆ ಕಾತುರಕ್ಕೆ ತಂಗಿಯ ನಿರ್ಲಕ್ಷ್ಯ ಬೇಸರ ತರಿಸಿತ್ತು. ಇರಲಿ ಬಿಡು, ಎಲ್ಲೇ ಇರಲಿ, ನನ್ನ ತಂಗಿ ಸುಖವಾಗಿದ್ದಾಳೆ, ರಾಜಕಾರಣದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದಾಳೆ, ಅವಳಿಗೆ ನಾನು ಕಾಣಿಸದೇ ಇದ್ದರೂ ನನ್ನ ಕಣ್ಣಿಗೆ ಕಾಣೋ ಹಾಗೆ ಇದ್ದಾಳಲ್ಲ ಅಂದುಕೊಂಡ ಅಣ್ಣ ತಂಗಿಯ ನೆನಪಲ್ಲೇ ಆ ಹಳ್ಳಿಯಲ್ಲಿ ತನ್ನ ಬದುಕನ್ನು ಕಾಣ್ತಾ ಇರ್ತಾನೆ. ಹೀಗಿರುವಾಗಲೇ ಮತ್ತೆ ತಂಗಿಯನ್ನು ನೋಡುವ ನೆನಪಾಗಿದ್ದು ಯಾವಾಗ ಗೊತ್ತಾ? ನೆನ್ನೆ ದಿವಸ ಸುವರ್ಣ ಇದರಲ್ಲಿ ಚಾನಲ್ ನಾನು ನೋಡಿದೆ, ಅದು ತಂಗಿ ಇದ್ದಾರೆ ಅಂದ್ಬಿಟ್ಟು ಮತ್ತು ನಾನು ನೋಡಿದೆ. ಬಟ್ ಐ ಡೋಂಟ್ ನೋ ಅಬೌಟ್ ಹರ್. ಯಾಕಂದರೆ ಆ ವಿಷಯ ಗೊತ್ತಿಲ್ಲ ನನಗೆ. ನಮಗೇನೆ ಇವಾಗ ನೆನ್ನೆ ನೋಡಿದ್ರೆ ವಿಷಯ ಗೊತ್ತಾಗ್ತಾಯಿದೆ, ಏನು ಹೊಸ್ದಾಗಿ ಒಂದು ಬರ್ತಾಯಿದೆಯಲ್ಲ ಅಂದ್ಬಿಟ್ಟು. ಇದನ್ನು ಅವರಿಗೆಲ್ಲ ಅದರಲ್ಲಿ ಅವ್ರು ಹೇಳಿದ್ದಾರೆ, ಮತ್ತು ಜಯಮ್ಮ ಅನ್ನೋರು ಒಬ್ಬ ಇದ್ದಾರೆ, ಸೆಕೆಂಡ್ ವೈಫ್ ಆಗಿ ಮ್ಯಾರೇಜ್ ಆಗಿದ್ದಾರೆ. ಫಸ್ಟ್ ವೈಫ್ ಇದ್ದರು, ಅದಾದಮೇಲೆ ಸಂಜೆ ಅವರು ಸೆಕೆಂಡ್ ವೈಫ್ ಆದರು. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಆ ಶೈಲಜ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಬಿಟ್ಟು ನಾವು ನಮ್ಮ ಕಸಿನ್ ಫೋನ್ ಮಾಡಿದೆ, ಈ ಥರ ಹೇಳಿದ್ದಾರೆ ಅಂದ್ಬಿಟ್ಟು. ನಾನು ತಕ್ಷಣ ಕನ್ನಡಪ್ರಭ ಫೋನ್ ಮಾಡಿ ನಾವು ಇಲ್ಲೇ ಇದ್ದೀವಿ ಅನ್ನೋದು ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. ಅದೇ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ನನಗೆ ಗೊತ್ತಿಲ್ಲ. ಜಯಮ್ಮ ಅಂತ ನಮ್ಮ ನೇಮ್ನ ಮೆನ್ಷನ್ ಮಾಡಿದಾರಲ್ಲ, ಅವ್ರಿಗೆ ಹೇಗೆ ಗೊತ್ತಾಗ್ತದೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನನ್ನೇ ಹೇಳಿಲ್ಲ ಅವರು, ಬಟ್ ಜಯಮ್ಮ ಅಂತ ಕರೆಕ್ಟ್ ಹೇಳಿದ್ರು. ಆ್ಯಕ್ಚುಲಿ ಜಯಮ್ಮ ನನ್ನ ತಂದೆ ತಾಯಿ ಹೆಸರು. ಅದು ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು ನೀವು. ನಮಗೂ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಯಾವಾಗ ನಮ್ಮನ್ನು ಬಿಟ್ಬಿಟ್ಟರು, ಅವರು ಸಪ್ರೇಟಾಗಿ ಮೈಸೂರು ಬೆಳೆದ್ರು. ಮೇಲ್ಕೋಟೆಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ, ನಮಗೂ ಮೇಲ್ಕೋಟೆಗೆ ಯಾವ ಸಂಬಂಧ ಇಲ್ಲ. ಬಟ್ ನಮ್ಮ ವೈಫ್ ಫಾದರಿಂದ ಮೇಲ್ಕೋಟೆ ಆದ್ದರಿಂದ ಮೇಲ್ಕೋಟೆ ಮ್ಯಾರೇಜ್ ಆಯಿತು, ಆ ಕಂಡೀಷನ್ ನಮಗಿದೆ. ಮೇಲ್ಕೋಟೆ ಪಾಂಡುಪುರ ಮೈಸೂರು. ಬಟ್ ಆ್ಯಕ್ಚುಲಾಗಿ ನಮ್ಮ ಫಾದರ್ ಮೈಸೂರಿನವರೇ. ನಮ್ಮ ಫಾದರ್ಗೆ ನಮ್ಮ ತಾಯಿ ಸೋದರ ಮಗಳಾಗಬೇಕು. ತಂದೆಯವರು ಒಂದು ಕಸಿನ್ ಸಿಸ್ಟರ್ ಡಾಕ್ಟರ್ ಆಗಬೇಕು. ಮತ್ತು ನಮ್ಮ ಫಾದರ್ ತಾಯಿ ನಮ್ಮ ಗ್ರ್ಯಾಂಡ್ ಫಾದರ್ಗೆ ಸ್ವಂತ ಅಕ್ಕನೇ ಆಗಬೇಕು. ಒಂದು ಕಡೆ ಸೋದರತ್ತೆ ಮಗ, ಅವ್ರ ಕಡೆಯಿಂದ ಸೋದರ ಮಾವ
ಈ ಒಂದೇ ಫ್ಯಾಮಿಲಿ ಒಂದೇ ರಿಲೇಷನು. ಅವರು ಸಂತೋಷಪಟ್ಟು ನಾನಿರೋ ಸ್ಥಿತಿ ಹತ್ಕೊಂಡು ಸಹಾಯ ಮಾಡೋದು ಬೇಡ ಅಂತ ಏನೋದಿಲ್ಲ. ಬಟ್ ಐ ಆಮ್ ಇನ್ ಎಂಡಿಂಗ್ ಸ್ಟೇಜು. ನಾನು ಎಲ್ಲ ಟ್ಯಾಜಿಕ್ಕೆಲ್ಲ ಫೀಲ್ ಮಾಡಿಕೊಂಡು ಅನುಭವಿಸ್ಕೊಂಡು ಈಗ ತಂದಿದ್ದೇನೆ. ಅದು ಅವ್ರಿಗೆ ಸೇರಿದ ವಿಷಯ. ಇದು ಇಳಿ ಸಂಜೆಯ ನೆರಳಲ್ಲಿ ತನ್ನ ಕಟ್ಟ ಕಡೆಯ ಬದುಕನ್ನು ನಡೆಸ್ತಾ ಇರುವ ಬಡಪಾಯಿ ಅಣ್ಣನ ಕಥೆ. ಇಳಿ ವಯಸ್ಸಿನಲ್ಲೂ ಅಣ್ಣನಿಗೆ ತಂಗಿಯನ್ನು ನೋಡುವ ಹಂಬಲ ಇದೆ. ಕಡೆಗಾಲದಲ್ಲಾದರೂ ಅಣ್ಣನ ಕಷ್ಟಕ್ಕೆ ತಂಗಿ ಆಗ್ತಾಳ ಅನ್ನೋ ನಿರೀಕ್ಷೆ ಇದೆ. ಆದರೆ ಅಮ್ಮ ಎನಿಸಿಕೊಂಡ ಆ ತಂಗಿಯ ಹೃದಯ ಈ ಅಣ್ಣನ ಕರೆಗೆ ಓಗೊಡುತ್ತಾ ಅನ್ನೋದೇ ಎಲ್ಲರ ಕುತೂಹಲ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಾನು ನಿಮ್ಮವನು, ನಿಮ್ಮ ಮನೆಯವನು.